ಯಾಕಪ್ಪ ಹೆಂಗ್ ಕೂತಿಲ್ಲ ಯಾಕ ಬಾರಪ್ಪ ಶಾಂತ ಏನ್ ಮಾಡ್ಬೇಕಲ್ಲ ಕೊಡಿ ಖರ್ಚಿಗೆ ₹1 ಇಲ್ದಂಗ ಆಗ್ಯದ ಹೆಂಗ್ ಮಾಡ್ಬೇಕಪ್ಪ ನಂಗ ಆಗ್ಬಿಟ್ಟದ ಆಳ ಖರ್ಚಿಗೆ ರೊಕ್ಕಿಲ್ಲ ನಡಿ ಹೋಗ ಮಾಡಿ ಅಲ್ಲಿ ಆದ ಒಂದು ಎಲೆಕ್ಷನ್ ಟೈಮ್ ಬಂದದ ಎಲೆಕ್ಷನ್ ಈಗ ಎಲೆಕ್ಷನ್ಗೆ ಮಹೇಶ್ ಈ ವರ್ಷ ಹತ್ತಿ ಭಾರಿ ಮಾಡ್ದಾನ ಹೆಂಗನ ಮಾಡಿ ಎಲೆಕ್ಷನ್ ನಿಂದ್ರಿಸೋ ಜವಾಬ್ದಾರಿ ಹುಷಾರಲ್ಲಿ ಅವನ ಹೆಂಗ್ ಒಳಗ ಅಂತ ಇದನ್ನೇ ಸೋತನ ಧರ್ಮರಾಯ ಅಂತ ಸೋತನ ಹೇಳಿಕೆ ಮಾತಿಗೆ ಇದು ಸೋಲಂಗ್ರನ್ ಬಾ ನಡಿ ಬಾ ಶಾಂತ ಯಾವನಿಗೆ ಆದ್ರೆ ಕೆಟ್ಟದ್ ಮಾಡ್ಬೇಕಾದ್ರ ಕೆಟ್ಟ ಟ್ರ್ಯಾಕ್ಟರ್ ಕೊಡ್ಸ್ಬೇಕಂತ ಇಲ್ಲ ಎಲೆಕ್ಷನ್ಗೆ ಅದನ್ನೇ ಮಾಡ ಬಾ ಹೌದಪ್ಪ ಇವನು ಏನಾಯ್ತಿ ಬೆಳದ ಏನ್ ಮೆಣಸಿನಕಾಯಿ ಯಾವಾಗ ನಮಗ್ ನೋಡಿದ್ರಿ ಎಕರೆಗೆ 3 ಕ್ವಿಂಟಲ್ ಬರೋವಲ್ವಪ್ಪ ಅದೃಷ್ಟ ಹಂಗದಪ್ಪ ಒಂದು ಏನಪ್ಪ ಮಹೇಶ ಅಲ್ಲ ಏನ ಎಲೆಕ್ಷನ್ ನಿಂದಿರ್ತಾನಂತ ಊರ್ ತುಂಬ ಸುದ್ದಿ ಆಗ್ಯದ ಕೊಡಿ ಯಾರಣ ಊರಾಗ ಮಂದಿ ಎಲ್ಲರ ಮಹೇಶ್ ನಿಂದ್ರಸಣ ಆಫೀಸ್ ಯಾವ್ದ ಗಾಳಿ ಸುದ್ದಿ ಕೇಳಿರಣ ನಮ್ಗೆ ಯಾಕೆ ಬೇಕು ನಾವೇನಾದ್ರಾಗ ಒಕ್ಕಂಬರ ಮತ್ತೆ ಅಂದ ನಮ್ ತಾತ ನಮ್ಮ ಅಪ್ಪ ನಾವು ಇನ್ನು ಹೊಲ ಮನೆ ಮಾಡ್ಕೊಂಡು ಬೆಳಕಾದ್ರ ಕೊಂಕಳದಾಗ ಬುತ್ತಿ ಇಟ್ಕೊಂಡು ಹೊಲಕ್ ಹೋಗೋರು ನಮ್ಗೆ ಯಾಕಪ್ಪ ಇಲ್ಲ ಮಹೇಶ ನೀನು ಎಲ್ಲರಿಗ್ ಬೇಕಿದ್ದ ಮನುಷ್ಯ ಊರ್ ಗೌಡ ಅದೇ ಅನ್ನಕತ್ತನ ಮಹೇಶ್ ಆದ್ರ ನೀ ಗೆದ್ದು ಬರ್ತಾನಂತ ಯಾಕಂದ್ರೆ ಯಾರಿಗೆ ಕೆಟ್ಟ ಮಾಡಿದ ಮನುಷ್ಯ ಅಲ್ಲ ನೀನ್ ಯಪ್ಪ ನೀನ್ ಚಿಂತೆ ಮಾಡ್ಬೇಡ ಮರ ನೀವ್ ಮನೆ ಮಕ್ಕಂಡ್ರೆ ಬರ್ತದಪ್ಪ ನೀನ್ ಅನುಷ ತುಂಬಷ್ಟೇ ಬಂದು ಸುಮ್ನೆ ಮನೆ ಮಕ್ಕ ನೀನ್ ಬರ್ಲಕ್ಕಂದ್ರೆ ಮತ್ತೆ ಅವತ್ ನನ್ ಮಾರಿ ತೋರ್ಸಂಗ್ಲ ಅದ್ ಏನದ ಖರ್ಚಿನ ಅವೆಲ್ಲ ನಮ್ ಕೈ ಕೊಟ್ಟಬಿಡು ನಾವೆಲ್ಲ ಓಡಾಡಿ ಅನ್ಸ್ತೀವಿ ನೀನು ಆರಾಮ ನೋಡಿ ಮಕ್ಕಳಲ್ಲೇ ಬರ್ತದ ಬ್ಯಾಡ್ದಾಗ ಹತ್ನೆ ಮಾಡ್ಲಿ ಖರ್ಚಲ್ಲ ನಾವೇನ್ ತಿಂತೀವೇನಪ್ಪ ಯಾರಪ್ಪ ಏನ ಅಲ್ಲ ನೀವೇನ್ ತಿನ್ಲಾರ್ದ ಬಿಡು ಆದ್ರ ನಮ್ಗೆ ಯಾಕಣ್ಣ ಅಂತ ನೀನ್ ನಿಂತ್ರ ನಮ್ಮಂತವ್ರು ಏನೋ ಮನೆ ಪೈನ ಕಾಣ್ತವ ಬಾಯಪ್ಪ ಅವ್ ನೋಡಿದಿಲ್ಲ ಅವ್ನ ರಾಮೆ ಅಚ್ಚ ವರ್ಷ ಎಲೆಕ್ಷನ್ ಆ ಸಲ ಎಲೆಕ್ಷನ್ ನಿಂತ 3 ಮನೆ ಕಟ್ಟಿದ 2 ಎಕರೆ ಹೊಲ ತಗೊಂಡನ ಮತ್ತೆ ನೀನು ಎಲ್ಲರಿಗೂ ಬೇಕಿದ್ದ ಮನುಷ್ಯ ಮಾರ ನೀ ಸುಮ್ನೆ ಓಡಪ್ಪ ನೀನು ಮುಂದಿನ ನಾವು ಮಾಡ್ತಿದ್ದೆ ನಾವು ನಿಂದಿರ್ತಿದ್ವಿ ನಮ್ಗೆ ಹಾಕಂಗಿಲ್ಲ ಅದಕ್ಕೆ ಸುಮ್ನೆ ಆಗಿಲ್ಲ ಅಲ್ಲಣ್ಣ ನಾನು ಇನ್ನ ಹತ್ತಿ ಮಾರಿಲ್ಲ ಏನಿಲ್ಲ ರೊಕ್ಕ ಈಗ ನಾಳಿಲ್ದ ನಾಡ್ದ ಎಲೆಕ್ಷನ್ ಇನ್ನು 3 ದಿನದಾಗ ಅದೇನು ನಿನ್ನ ಶಾಣೆ ಹತ್ತಿ ಎಲ್ಲಿಗೆ ಹೋಗ್ತದ ಮಾರಮಂತ ನಮ್ ಗೌಡ್ನಲ್ಲಿ ಶಾಣ ಗೌಡ್ನಲ್ಲಿ ತರಮಂತ ಕೊಡ್ತಾರ ಬಾ ರೊಕ್ಕ ನಾನು ಇಸ್ಕೊಡ್ ನಮ್ ಜಮಾನತ್ ನಾನೇ ಸ್ಟಾಂಪ್ ಇಲ್ಲ ನಾನು ಹೇಳದ್ ಕೇಳು ಗೌಡ ಅಷ್ಟು ಸುಲಭ ಅಲ್ಲಪ್ಪ ಹೊಲ ಮನೆ ಎಲ್ಲ ಬರ್ಸ್ಕೊಂಡ್ ಕೊಡ್ತೀನಿ ತೋರ್ಸು ಕೊಡ್ಲಕ್ಕ ಅಂದ್ರೆ ಕಣ್ಣು ಮುಚ್ಚಿ ಕೊಡ್ತಾನ ನೀ ಬಾ ನಾನು ಎಲ್ಲ ಎಂತವ್ರು ಏನೇನ ಮಾಡ್ಕೊಂಡ್ಬಿಡ್ತಾರ ಎಲ್ಲ ಆಗ್ತಾರ ಎಂತವ್ರು ಏನೇನ ಆಗೋದು ಇಂತ ಒಳ್ಳೆ ಭಾಷೆ ಯಾರಿಗೆ ಆಗ್ತಾರೆ ಹೇಳು ಬಾ ಅಣ್ಣ ನೀನು ನೀನ್ ಯಾರಿಗೆ ಕೆಟ್ಟದ್ ಮಾಡ್ಬೇಕಂತಿಲ್ಲ ಮತ್ತೆ ನೋಡಿ ಮಹೇಶ ಓಂಬಾ ಇದು ಹಂಗೆ ನಿನಗ ರೊಕ್ಕ ಕೊಡ್ಲಾರ್ದ ಯಾರು ಮರ ನಾವು ಮತ್ತೆ ಏನ್ ರೊಕ್ಕಕ್ಕೆ ಕಂಡು ಬಂದವ ಏನು ಇವತ್ತೆಲ್ಲ ನಾಳೆ ಕೊಡ್ತೀವಿ ಮತ್ತೆ ಗೆದಿಸ್ತಾರ ಅಂದಿರ ನೀನು ಇನ್ನ ದೊಡ್ಡ ಮತ್ತಿನ್ನ ಬೇರೆ ಅಲ್ವಾ ಮಾರ ಅವ್ರು 24 ಗಂಟೆ ಡಾಬಾದಾಗ ಡರ್ ಅಂತ ಡೇಗ್ತದ ಅಂತವ್ರಿಗೆ ಓಟ್ ಹಾಕ್ಯಾರ ನೀನು ಒಳ್ಳೆ ಮನುಷ್ಯ ಪಾಪ ಯಪ್ಪ ನಮ್ಮಪ್ಪ ಹಂಗಾಲಿಗೆ ನೈರಿಗೋಡ್ಲ ಬರತ್ತಾನೆ ಇಲ್ಲ ಹೆಣ್ಮಕ್ಳು ಬಾಡ್ದ ನನ್ಗೆ ಹಾಕಂಗಾರ ದೊಡ್ಡ ಹೇಳಂಗಿವೆ ನಾವು ಬಟ್ ಮಾಡ್ತೋದ್ರೆ ಕಚ್ಚಿಗೆ ಸುಮ್ಮನೆ ಮನ್ಯಾಗ ಮಕ್ಕಳು ಮರಯ್ಯ ಗೆದ್ದು ಬರಲ್ಲ ಅಂದ್ರೆ ಅವತ್ ಮಾತಾಡ್ತಾನೆ ಹೆಂಗ್ ಬರಲ್ಲ ಸುಮ್ನೆ ಅದೇನು ಗೋಡೆಗಳು ತಣ್ಣ ಸೀಸಂಗಾಗಿತ್ತಾನ ಅವನ್ ಯಾವನ ದೊಡ್ಡ ತೀರ್ಸು ಮಾರ್ಕ ನಿನ್ನ ಎದುರಿಗೆ ನಿಂತರ್ನ ಅವಳಿಗೆ ನಾನು ಹೇಳ್ತೇನೆ ಸುಮ್ಮನೆ ಮಹೇಶ ನಿಂತಾನಂದ್ರೆ ಎಲ್ಲ ನಮಸ್ಕಾರ 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 ನಮಸ್ಕಾರಪ್ಪ ಏನಪ್ಪ ಎಲ್ಲಾರು ಕೂಡಿ ಕಕ್ಕಾಡ ಕಾಯ್ಸಣ್ಣವ್ರು ಏನಿಲ್ಲ ಗೌಡ್ರೆ ಸುಮ್ನೆ ಬಂದೆ ಗೌಡ ಅದು ಮಹೇಶನ್ ಕರ್ಕೊಂಬಂದ್ ನಾವು ಹೇಳಿದ್ನಲ್ಲ ನಿನ್ನೆ ಅನ್ನಲ್ಲ ಅದ್ ಏನಾದ ಸೈ ಮಾಡಿಸ್ಕೊಂಡು ಕೊಟ್ಟು ಬಿಡು ಅದ್ ಎಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ ಆದ ಮಕ್ಕ ಮುಂದ ತಿಪ್ಪಲಾತವ ಅವ್ನು ಇರೋದು ಸ್ವಲ್ಪ 2-3 ಎಕರೆ ಅದ ಅಲ್ಲಪ್ಪ ಗೌಡ ಹತ್ತಿ ಕಂಡಂಗ್ ಬೆಳ್ದ ನಾ ಮೆಣಸಿನ್ಕಾಯಿ ನಾ ಜೂಮೇದಾರಪ್ಪ ಎಲ್ಲಿ ಹೋದ ಮನುಷ್ಯ ನಂಬಲ್ಲ ಅಂದ್ರೆ ಹೆಂಗಪ್ಪ ಊರಾಗ ಎಷ್ಟು ಹೆಸರು ಆಲೋಚನೆ ಮಾಡ್ರಿ ಅವನು ಎಲೆಕ್ಷನ್ ದುಡ್ಕಂತೀವಿ ಮೊನ್ನೆ ಎದಕ್ಕೆ ಎಲೆಕ್ಷನ್ ಹಚ್ಚಿದ್ರೆ ಮಹೇಶ ತಿಳಿತದಿಲ್ಲ ನಿನಗನ ಇಲ್ಲ ಹೆಸರು ಬೇಸದ ಗೌಡ ನಂದು ಹೆಸರಾದ ಮಂದಿ ಓಟ್ ಹಾಕ್ಬೇಕಲ್ಲ ಗೌಡ ಮಹೇಶನ ಕೊಂಡಾಡ್ತದ ಊರ್ ಮಂದಿ ಮಹೇಶ ನಿಂತ್ರ ಆಗ್ತವ ಅನ್ನಕತ್ತೀರಿ ಹೆಣ್ಮಕ್ಳೆಲ್ಲರು ಆದ 2 ಎಕರೆ ಬರ್ಕೊಡ್ತ ಮತ್ತೆ 2 ಎಕರೆ ಬರ್ಕೊಡುವ ಎಷ್ಟಪ್ಪ
ಮತ್ತೆ ಹೇಳಿದ್ನಲ್ಲ ನಿನ್ನೆ 15 ಲಕ್ಷ. ಇಲ್ಲ 10 ಲಕ್ಷ ತಗೋಣ ಸಾಕಿದ್ದದ್ರ ಮಾಡ ಅದು ಆಳದೋಲ ಹಾ ಬಾ ಸೈನ್ ಮಾಡ್ತಾನ ಬರ್ಕೊಡ್ಬೇಕು. ಆಯ್ತು ಮನ್ಯಾಗ ಎಲ್ಲರಿಗೂ ಹೇಳು ಮತ್ತೆ. ಇಲ್ಲ ಎಲ್ಲ ಹೇಳ್ತೀನಿ ಬೆಟ್ಟಾಗಿ ಎಲ್ಲ ಕರ್ಕೊಂಬಂದಿ ಹೋಗ್ ಮಾರ ಎಷ್ಟಾಣ ಮನಪ್ಪ ಅಲ್ಲ ಅವ ಮನುಷ್ಯನ ಮೇಲೆ ಏನೇ ಹೊಲ ಇಲ್ದವನ ಮನೆ ಇಲ್ದವನ ಎಲೆಕ್ಷನ್ 10 ಎಕರೆ ಹೊಲ ತಗೋತಾನ. ಇಲ್ಲ ಹೋಗಿ 5 ವರ್ಷ ಇಲ್ಲ ಹೋಗಿ ಹಂಗ ಮಾಡ್ಬೇಡ ನನಗೆ ಎದುರಿಸ್ತಿರಲ್ಲ. ಹೊಲ ಬರ್ಸ್ಕೊಂಡ್ರೆ ಏನ್ ಹಿಂದಗಡೆ ನೀವು ಕೈ ಎತ್ತಿದ್ರೆ ನಾವ್ ಹಿಡ್ಕೊಂಬರ್ತೀವಿ. ಇವ್ರ ಗ್ಯಾರಂಟಿ ಏನಿಲ್ಲ ನಿನಗ. ಖಾತೆ ವ್ಯಾಪಾರ ಮಾಡ್ಬೇಡ ನೋಡಲಿ. ಇಲ್ಲ ಗ್ಯಾರಂಟಿ ಏನು ತಗೊಂಬ ಹೋಗಿ ತಗೊಂಬ. ಅದು ಆಳದೋಲ ನೋಡು. ಬೆಂಕಿ ಹಚ್ಚಿಗೆ ದೇವ್ರಂಗೇನಪ್ಪ ಇಂಥವ್ರಿಗೆ ರೊಕ್ಕ ಕೊಡ್ತಾನ. ಇವ್ ಮಡ್ಚಿ ಇಡೋದಕ್ಕ ಗಣಾನಮ ನೀವು ಕಾಳ ನಾವಪ್ಪ ಇಲ್ಲ ದೇವರಪ್ಪ ಒಳ್ಳೆ ಮನುಷ್ಯ ಎಲ್ಲರೂ ಯಾರಿಗೆ ಪಾಪ ನಾನೋ ಮಾತಾಡ್ಕೊಂಡಿ ನಾವಪ್ಪ ದೇವರಪ್ಪ ಒಬ್ಬ ಆಶರಪ್ಪಪ್ಪ ಯಾವ್ದಾಗಲ್ಲ ಇಲ್ಲ ಕರೆಯೋದ ಅನ್ನೋದನ್ನ ಕರೆಯೋದು ಮತ್ತೆ ನಾವು ರೊಕ್ಕದಂತ ಮಾತಲ್ಲಪ್ಪ ಬರೀ ರೊಟ್ಟಿ ತಿಂದು ಕಳಿಸಿವಿ. ಹೌದೌದು ಆಯ್ತಪ್ಪ ಇಲ್ಲಿ ಮಾಡ್ಲಪ್ಪ ಹಾ ಇಲ್ಲಿ ಮಾಡ 2 ಎಕರೆ ಬರ್ದು ಹಾ ರೈಟ್ 2 ಎಕರೆ 6 ಗುಂಟೆ ಇದು ನೋಡಿ. ನೀವು ಮಾಡ್ರಿ ಈಗ ಸಾಕ್ಷಿದಾರ ಮಾಡ್ರಿ. ಮಾಡ್ರಿ ನೀನು ಒಂದು ಮಾಡು. ಬಸವ ಅವು ಅಲ್ಲಿ ಚೀಲ್ದಾಗ ಇಟ್ಟಿದ್ ನೋಡಕ್ 10 ಲಕ್ಷ ತಾಂಬ. ಚೀಲ್ದಾಗ ಗೋಲ್ಡ್ ಮನೆ ಹಾ ಅಂದ್ರೆ ಹಾಗೆ ಅವು ಕೆಲಸ ಅಲ್ಲಿ ಇಲ್ಲಿ ಕುಂದ್ರಿ ಎದೆ ಮ್ಯಾಗ ನಿಂದ್ರಬೇಡ. ನಾವು ರೊಕ್ಕ ಮಾಡ ಊಟಕ್ಕೆ ಒಂದಾಗ್ಯದ ನಿಮ್ಗೆ ಗೊತ್ತಾಗ್ಯದ. ಈಗ ಇವು 10 ಲಕ್ಷ ಅವ ನೋಡಪ್ಪ. ಸರಿ ಅಲ್ಲ ಇವು 200 ರೂಪಾಯಿ ಬೇರೆ ಅವ 500 ಬೇರೆ ಅವ. ಆಯ್ತಪ್ಪ ಇಲ್ಲ ನೀನೇ ಇಟ್ಕಣ ನೀನೇ ಇಟ್ಕಣ ಅಲ್ಲಿ ಮನೆ ಹೋದ್ಮೇಲೆ ಮಯ ಕಲ್ಲರಿಗೆ ನಮ್ಮನೆ ಕೆತ್ತವ ನಮ್ಮನೆ ಕೆತ್ತವ ಅವ ಮಹೇಶ್ ಏನ ಮಾಡ್ಕೊಳ್ಳೋಣಾಗಿಲ್ಲ ಏನು ಗೆದ್ದಾಗಲಿಂದ ಬಿಳಿಯಂಗೆ ಹಾಕೊಂಡು ಬೆಂಗಳೂರಿಗೆ ಹೋದೆ ಧಾರವಾಡಕ್ಕೆ ಹೋದೆ ಹೈದ್ರಾಬಾದ್ಗೆ ಹೋದೆ ಅಂತ ತಿರುಗ್ತದ ಏನಾರು ಮಾಡ್ಕೊಳ್ಳೋಣ ಇಲ್ಲ ಏನ್ ಮಾಡ್ಕೊಂಡಿಲ್ಲ ಅಂತ ಎಲ್ಲ ದಿವಾಳಿ ಆಗ್ತದಂತ ಮೊನ್ನೆ ರಂಗಪೇಟೆ ಆಗಿದ್ದ ಏನಪ್ಪ ಅಂತ ಕೇಳಿ ಏನಿಲ್ಲ ಪೋ ಎಲ್ಲ ಸರಿಯಾಗ್ಯದ ಅಂತಂದು ಆ ಗೌಡ ಹೊಲನ ಕಸ್ಕೊಂಡಂತು ಎಲ್ಲ ಕಸ್ಕೊಂಡ ಕಷ್ಟ ಹಾಕಿಲ್ಲ ಅಂತ ಏನು ಪಜಿತ ಬಾ ಮಾರ ಯಾಕಡೆ ಸುಳ್ಳು ಅವ್ನು ಜಳ ಇಲ್ಲಿ ಕುಂತಾನಲ್ಲ ಮಹೇಶ ಯಾಕೆ ಬೆಂಗ್ ಕುಂತಿಲ್ಲ ಕೊಡಿ ಹೊಂದಿರ್ಸಿದ್ರಲ್ಲಪ್ಪ ಏನದ ಗೆದಿಸಿದ್ರಿ ಎಗರಾಡಿದ್ರಿ ತಿಂದ್ರಿ ಮಾಡಿದ್ರಿ ಅದ್ರಾಗ ಏನದ ತೊಂಬಲ್ ತಿನ್ನಾಕ ನಾನೇನ್ ತಿಂದಿನಿ ಈಗ ಇಂಥ 3 ಟವಲ್ ಇಟ್ಕೊಂಡು 5 ತರ್ತಾವೆ ಟವಲ್ ನೆನ್ಕತ್ತ ಅವಲ ತಿನ್ಕೊಂಡ್ ಸರಿಯಾಗಿ ಏನು ತಿಂದಿಲ್ಲ ಹಾಳು ಮಾಡಿದ್ರಲ್ಲ ಅತಿ ಬಿತ್ತಿರಿ ಬಂಗಾರದಂಗಿದ್ದೆ ನಿಮ್ಮದ್ ಈ ಪಾರ ನಿಮ್ ಗುಟ್ಟೆ ಮೇಲೆ ನಿಮ್ಮಂತವ್ರು ಇರತ್ತನ್ನ ನಮ್ಮಂತವ್ರು ಹೆಂಗ್ ಉದ್ದಾರ ಆತು 90 ಇದ್ರಾನ ಕೊಟ್ಟೋಗ್ ಶಾಣ ಇದು ಚಲ ಮೂಲ ಯಪ್ಪ ನಾವ್ ಇನ್ನೊಬ್ಬ ಈ ಕಿರುಚಿತ್ರದ ಉದ್ದೇಶ ಚುನಾವಣೆ ಒಂದು ದಿನದ ಪ್ರಕ್ರಿಯೆ, ಆದರೆ ಅದರ ಪರಿಣಾಮ ಒಂದು ಜೀವನದ ಕತೆ. ಒಬ್ಬ ಸಾಮಾನ್ಯ ಮನುಷ್ಯನ ಬದುಕು ರಾಜಕೀಯದ ಆಟವಾಗಬಾರದು. ಇದು ಕೇವಲ ಕಥೆಯಲ್ಲ, ಒಂದು ಎಚ್ಚರಿಕೆ.